ಸೊ ಇಂಥ ಬೆಳವಣಿಗೆಗಳು ಆಗುತ್ತೆ ಅನ್ನೋದಾದರೆ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ಚುನಾವಣಾ ಬಾಂಡ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನೋದು ದಿಟ್ಟ ಹೆಜ್ಜೆಯೇ ಆಗಿದ್ರು ಕೂಡ ಆ ಮೊದಲ ಹೆಜ್ಜೆಯನ್ನು ಸರಿಯಾಗಿ ತೆಗೆದುಕೊಂಡಿಲ್ಲ ಅನ್ನುವಂಥ ವಾದ ಇದೆ ಸರ್, ಏನು ಹೇಳ್ತೀರಾ? ಒಂದು ಹೆಜ್ಜೆಯನ್ನು ಇಡುವಾಗ ಇದೇ ಮೊದಲನೇ ಹೆಜ್ಜೆ ಆಗಿರೋದ್ರಿಂದ ನಾವು ಹೇಗೆ ಇಡ್ತೀವಿ, ಕೆಸರಿನಲ್ಲಿ ಇಡ್ತೀವ, ಅಲ್ಲಿ ಕೆಸರಿನ ಒಳಗಡೆ ಕಲ್ಲಿದೆಯಾ ಮುಳ್ಳಿದೆಯಾ ಏನು ಗೊತ್ತಾಗೋಲ್ಲ. ಒಂದು ಹೆಜ್ಜೆಯನ್ನಂತೂ ಇಟ್ಟಿದ್ದೀವಿ. ಇದು ಸುಧಾರಣೆ ಇನ್ನು ಮುಂದಕ್ಕೆ ಆಗ್ತದೆ, ಆ ಬಗ್ಗೆ ನಾವು ಆಶಾವಾದಿಗಳಾಗಿರೋಣ. ಈಗ ಚಿನಿವಾರ್ ಅವರು ಹೇಳಿದ್ರು, ಬೇರೆ ಹಣ ಎಲ್ಲಿಂದ ಬರ್ತದೆ, 55,000 ಕೋಟಿಯಷ್ಟು ಹಣ ಇವರಿಗೆ, ಇದನ್ನೆಲ್ಲ ನಾವು ಒಂದು ತನಿಖೆಗೆ ಒಳಪಡಿಸಲೇಬೇಕು. ನಮ್ಮ ಈಗಿನ ಮೋದಿಯವರ ಸರ್ಕಾರ ಆ ಬಗ್ಗೆ ಒಂದು ಧನಾತ್ಮಕವಾದ ನಿರ್ಣಯವನ್ನ ತಗೊಳ್ತದೆ ಅಂತ ನಮಗ್ ನಂಬಿಕೆ ಇದೆ. ಏಕದಮ್ ನಾವು ಹಣದ ಹರಿವನ್ನ ನಿಲ್ಸೋಕ್ ಆಗೋದಿಲ್ಲ. ಹಾಗೆ ಮಾಡಬೇಕು ಅಂದ್ರೆ ನಾವು ಬೇರೆ ದೇಶಗಳಲ್ಲಿ ನಡೀತಾ ಇರತಕ್ಕಂತಹ ಚುನಾವಣೆಯ ಪ್ರಕ್ರಿಯೆ ಹೇಗೆ ನಡೀತದೆ, ಅಭ್ಯರ್ಥಿಗಳ ಖರ್ಚನ್ನು ಹೇಗೆ ಸರ್ಕಾರವೇ ನೋಡಿಕೊಳ್ತದೆ, ಆ ಹಂತಕ್ಕೆ ಬರಬೇಕಾಗ್ತದೆ. ನಾವು ಅಲ್ಲಿವರೆಗೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದು ನಾವು ಹೆಜ್ಜೆ ಇಡ್ತಾ ಗೊತ್ತಾಗ್ತದೆ. ಈಗ ಸುಪ್ರೀಂ ಕೋರ್ಟ್ ಹೇಳಿದೆ ಇದರಲ್ಲಿ ಇನ್ನೂ ಪಾರದರ್ಶಕತೆಯನ್ನು ತಗೊಂಡ್ಬನ್ನಿ ಅಂತ. ಮುಂದಿನ ದಿನಗಳಲ್ಲಿ ಅದು ಆಗ್ಬೋದು. ಯಾರು ಯಾವ ಪಾರ್ಟಿಗೆ ಯಾಕೆ ಹಣ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಎಲ್ಲರೂ ಘೋಷಣೆ ಮಾಡ್ಕೊಳ್ಬೇಕಾಗಿ ಬರ್ಬೋದು. ಈ ಒಂದು ಬದಲಾವಣೆ ಸ್ವಾಗತಾರ್ಹ ಅಂತ ನಾನು ಭಾವಿಸ್ತೇನೆ. ರೈಟ್. ಚಿನಿವಾರ್ ಸರ್, ನೀವು ಈ ಸಿಂಹ ಸರ್ ವಾದವನ್ನು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಸೊ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ, ಹಂತ ಹಂತವಾಗಿ ಅದು ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಟ್ರಾನ್ಸ್ಪರೆನ್ಸಿ ಅನ್ನೋದು ಬರುತ್ತೆ ಅಂತ ಹೇಳಿ ಬರ್ಬೇಕಾಗತ್ತೆ. ಐ ಆಮ್ ಹ್ಯಾಪಿ ದಟ್ ಕೋರ್ಟ್ ಹ್ಯಾಸ್ ಡನ್ ದಿಸ್. ಇದನ್ನ ಹೀಗೆ ಬಿಟ್ಬಿಟ್ಟಿದ್ರೆ ಟ್ರಾನ್ಸ್ಪರೆನ್ಸಿ ಯಾವತ್ತೂ ಬರ್ತಾ ಇರಲಿಲ್ಲ. ದಿಸ್ ಸಿಸ್ಟಮ್ ವುಡ್ ಹ್ಯಾವ್ ಗಾನ್ ಆನ್ ಫಾರ್ ಎವರ್. ಮತ್ತೆ ಸಾಧಾರಣ ಏನಾಗತ್ತೆ ಅಂತಂದ್ರೆ, ಅಧಿಕಾರದಲ್ಲಿರುವ ಪಕ್ಷ ಮತ್ತು ಅಧಿಕಾರದಲ್ಲಿರುವ ನಾಯಕತ್ವ ಇದೆಯಲ್ಲ, ಅಲ್ಲಿ ಸ್ಟೆಬಿಲಿಟಿ ಇದೆ ಅಂತ ಗೊತ್ತಾದಾಗ ಎಲ್ಲ ಬಿಸ್ನೆಸ್ ಮನ್ಗಳು ಆ ಪಕ್ಷದ ಕಡೆಗೆ ನಿಂತ್ಕೊಳ್ತಾರೆ. ಇದು ಅನುಚಾನವಾಗಿ ನಡ್ಕೊಂಡು ಬಂದಿರೋದು. ಅನ್ಸ್ಟೇಬಲ್ ಅನ್ನುವ ವ್ಯಕ್ತಿತ್ವ, ಅನ್ಸ್ಟೇಬಲ್ ಅನ್ನುವ ವ್ಯವಸ್ಥೆಯ ಕಡೆಗೆ ಅವರು ಹೋಗೋದಿಲ್ಲ. ಯಾಕೆಂದ್ರೆ ಫಾರ್ ದೇರ್ ಬಿಸ್ನೆಸ್ ಇಂಟ್ರೆಸ್ಟ್ ದೇ ನೀಡ್ ಲಾಂಗ್ ಟರ್ಮ್ ಕಂಟಿನ್ಯೂಟಿ, ದೇ ನೀಡ್ ಸ್ಟೆಬಿಲಿಟಿ. ಹಾಗಾಗಿ ಈಗ ಭಾರತೀಯ ಜನತಾ ಪಕ್ಷದ ಸ್ಟೇಬಲ್ ಸರ್ಕಾರ ಇದೆ, ಮೋದಿಯವರ ನಾಯಕತ್ವದಲ್ಲಿ ಒಂದು ನಿಶ್ಚಿತವಾದ ದಾರಿ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ ಅಂತಂದಾಗ ಅಲ್ಲಿಗೆ ಡೊನೇಷನ್ಗಳು ಹೆಚ್ಚಿಗೆ ಹೋಗುತ್ತೆ. ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಹೋಗುತ್ತೋ ಮತ್ತೊಂದು ರೂಪದಲ್ಲಿ ಹೋಗುತ್ತೋ ಆ ಕಡೆಗೆ ಹೆಚ್ಚು ಹರಿವು ಇರೋದು ಸಹಜ. ಇಂತಹ ಪರಿಸ್ಥಿತಿಯಲ್ಲಿ ನೀವು ಟ್ರಾನ್ಸ್ಪರೆನ್ಸಿಯನ್ನೇ ತರದೆ ಹೋದ್ರೆ ಅದು ಹೆಚ್ಚು ಅಪಾಯಕಾರಿಯಾಗುತ್ತೆ. ಕ್ವಿಡ್ ಪ್ರೋ ಕೋ ಇದೆಯಲ್ಲ, ಈ ಯಾವ್ದೋ ರೈಡ್ಗಳ ವಿಚಾರ ಹೇಳಿದ್ರೆ, ಏಜೆನ್ಸಿಗಳ ಕೈಲಿ ರೈಡ್ ಮಾಡಿಸಿ ಹೆದರಿಸಿ ಬೆದರಿಸಿ ಡೊನೇಷನ್ ತಗೊಳ್ಳೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಡೊನೇಷನ್ಗೆ ಪ್ರತಿ ಫಲವಾಗಿ ನಾವು ಇನ್ಯಾವುದೋ ಒಂದಿಷ್ಟು ಕಾಂಟ್ರಾಕ್ಟ್ ಗಳನ್ನ ಕೊಟ್ಟು ಬಿಡೋದು. ಕ್ವಿಡ್ ಪ್ರೋಕೋ ನಡೆಯುತ್ತಲ್ಲ, ಕ್ವಿಡ್ ಪ್ರೋಕೋ ಅನುಚಾನವಾಗಿ ನಡ್ಕೊಂಡು ಬಂದಿದೆ. ಬಟ್ ಅದು ಗೌಪ್ಯವಾಗಿ ಈಗ ಅಧಿಕೃತವಾಗಿ ನಡೆಯುತ್ತೆ ಅಂತ ಅಂದಾಗ ಸಮಸ್ಯೆ ಆಗುತ್ತೆ. ಹಿಂದೆನೂ ಗೌಪ್ಯವಾಗಿ ನಡೀತಿತ್ತು, ಕ್ಯಾಶ್ ಟ್ರಾನ್ಸಾಕ್ಷನ್ ಆಳ ಮೊಳೆನೋ ಆಗ್ತಿತ್ತು. ಈಗ ಗೌಪ್ಯತೆಗೆ ಒಂದು ಅಧಿಕೃತತೆ ನೀವು ತಂದು ಕೊಟ್ಬಿಟ್ಟಾಗ ಅದು ಅಧಿಕೃತವಾದ ಕರಪ್ಷನ್ ಆಗುತ್ತೆ. ದಟ್ ಈಸ್ ಡೇಂಜರಸ್. ಅದು ಹೋಗ್ಬೇಕು. ಇದು ಇಫ್ ಯು ಹ್ಯಾವ್ ಎ ಮಿನಿಟ್ ಫಾರ್ ಮೀ, ಟಿ.ಎನ್. ಶೇಷನ್ ಅವರು ಹೇಳಿದ್ದೆ ನೆನಪಾಗುತ್ತೆ. ಟಿ.ಎನ್. ಶೇಷನ್ ಅವರು ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಅವರು ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದಾಗಲೇ ತುಂಬಾ ಸಲ ಮಾತಾಡಿದ್ದಾರೆ. ಅವ್ರು ಒಂದ್ ಹೇಳಿದ್ದು, ಈ ಪಾರ್ಟಿ ಫಂಡಿಂಗ್ ವಿಚಾರದ ಬಗ್ಗೆನೆ ಮಾತಾಡಿದ್ರು ಅವರು. ಒನ್ ವೇ ಔಟ್, ಇದು ಹೊಸ ವಿಚಾರ ಅಲ್ಲ. ಅರುಣ್ ಜೇಟ್ಲಿ ಅವರು ಈ ಎಲೆಕ್ಟ್ರಲ್ ಬಾಂಡ್ ತರೋದಕ್ಕೆ ಮುಂಚೆನೆ ಇದ್ದ ಆಲೋಚನೆ, ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ಬೋದಿತ್ತು ನಾವು, ಜೇಟ್ಲಿ ಅವರು ಮತ್ತು ಈ ಸರ್ಕಾರ. ಟಿ.ಎನ್. ಶೇಷನ್ ಹೇಳಿದ್ರು, ನೀವು ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿ, ಲೆಟ್ ಆಲ್ ಫಂಡ್ಸ್ ಕಮ್ ಟು ದ ಎಲೆಕ್ಷನ್ ಕಮಿಷನ್ಸ್ ತಿಜೋರಿ, ಎಲೆಕ್ಷನ್ ಕಮಿಷನ್ ಟ್ರೆಜರಿಗೆ ಬರಲಿ. ಇಲ್ಲಿಂದ ನಾವು ಯಾವ ಪಕ್ಷಕ್ಕೆ ಎಷ್ಟು ಮತ ಪ್ರಮಾಣ ದೊರೆತಿದೆಯೋ ಆ ಮತ ಪ್ರಮಾಣದ ಪ್ರಕಾರ ನಾವೇ ಹಂಚಿಕೆ ಮಾಡ್ತೀವಿ ಪೊಲಿಟಿಕಲ್ ಪಾರ್ಟಿಗಳಿಗೆ. ಲೆಟ್ ಇಟ್ ಬಿ ಅಫಿಷಿಯಲ್ ಮನಿ, ಟ್ಯಾಕ್ಸ್ಡ್ ಮನಿ. ಅವರು ಎಲ್ಲ ಕಂಪನಿಗಳು ಅವರವರ ಬುಕ್ ಅಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ, ನಾವು ಡೊನೇಟ್ ಮಾಡಿದೀವಿ ಅಂತ ಹೇಳಿ. ಆದಷ್ಟು ಎಲೆಕ್ಷನ್ ಕಮಿಷನ್ ತಿಜೋರಿಯಲ್ಲಿ ಇರುತ್ತೆ. ಇಲ್ಲಿಂದ ನಾವು ತೆಗೆದು ಹಾಕ್ತೀವಿ. ಕ್ರೈಟೀರಿಯಾ ಏನು? ಈಗಾಗಲೇ ಕ್ರೈಟೀರಿಯಾ ಇದೆ. ಎಲೆಕ್ಟ್ರಲ್ ಬಾಂಡಿಗೂ ಕೂಡ ಜನರಲ್ ಎಲೆಕ್ಷನ್ಸ್ ಅಲ್ಲಿ 1% ವೋಟ್, ಕನಿಷ್ಠ 1% ವೋಟ್ ತಗೊಂಡಿರೋ ಪಕ್ಷಗಳು ಮಾತ್ರ ಬಾಂಡ್ ತಗೊಳ್ಳೋದಕ್ಕೆ, ಬಾಂಡ್ ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಅರ್ಹರು ಅಂತ ಇದೆ. ಸೊ ಆ ತರದ ಒಂದು ಕ್ರೈಟೀರಿಯಾ ಇಟ್ಬಿಟ್ಟು ಅದರ ಮೇಲೆ ಯಾವ ಪಕ್ಷ ಎಷ್ಟೆಷ್ಟು ಜನಬೆಂಬಲವನ್ನ ಪಡ್ಕೊಂಡಿದ್ಯೋ ಆ ಜನಬೆಂಬಲಕ್ಕೆ ಹೊಂದುವ ಹಾಗೆ ನಾವು ಹಂಚ್ತೀವಿ ಅಂತ ಮಾಡ್ಬೇಕು ಅಂತ ಶೇಷನ್ ಹೇಳಿದ್ರು. ದಟ್ ಇಸ್ ಸ್ಟಿಲ್ ರಿಲೆವೆಂಟ್. ದೇರ್ ಆರ್ ವೇಸ್. ಒಂದು ಸ್ಟೆಪ್ ಅಂತಂದ್ರಲ್ಲ, ಒಂದು ಸ್ಟೆಪ್ ಆ ದಿಕ್ಕಿನಲ್ಲಿ ಹೋಗ್ಬೋದಾಗಿತ್ತು. ಈಗ ಇನ್ನೊಂದು ಗೌಪ್ಯತೆ ದಿಕ್ಕಿನಲ್ಲಿ ಹೋಗಿದೆ.
ಫಾರ್ಚುನೇಟ್ಲಿ ಆ ಗೌಪ್ಯತೆಯ ದಿಕ್ಕು ಸರಿಯಲ್ಲ ಅನ್ನೋದನ್ನ ಕೋರ್ಟ್ ಹೇಳಿದೆ. ಸೊ ದರ್ ವಿಲ್ ಬಿ ಎ ಕೋರ್ಸ್ ಕರೆಕ್ಷನ್. ಆ ಕೋರ್ಸ್ ಕರೆಕ್ಷನ್ ಆಗತ್ತೆ ಅನ್ನೋ ನಿರೀಕ್ಷೆ ನಂಗೂ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.